ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಿಧಿ ಸಿಕ್ಕ ಸ್ಥಳವಿತ್ತಲ್ಲ ಲಕ್ಕುಂಡಿಯಲ್ಲಿ, ಅಲ್ಲಿ ಈಗ ಉತ್ಖನನ ಕಾರ್ಯ ಎರಡನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಆ ಸ್ಥಳವನ್ನ ನಿಷೇಧಿತ ಪ್ರದೇಶ ಅಂತೇಳಿ ಅಲ್ಲಿ ಘೋಷಿಸಲಾಗಿದೆ. ಎರಡನೇ ದಿನದ ನಿಧಿ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಸ್ಥಳ ನಿಷೇಧಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲಾಗಿದೆ. ಸಾರ್ವಜನಿಕರ ಓಡಾಟ, ವಿಡಿಯೋ ಮಾಡೋದಕ್ಕೆ ನಿಷೇಧವನ್ನ ಹೇರಲಾಗಿದೆ. ಜಿಲ್ಲಾಧಿಕಾರಿ ಲಕ್ಕುಂಡಿ ಪ್ರಾಧಿಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಲಕ್ಕುಂಡಿಯಲ್ಲಿ ಎರಡನೇ ದಿನದ ನಿಧಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಆಲ್ರೆಡಿ ಉತ್ಖನನ ಸ್ಥಳ ನಿಷೇಧಿತ ಪ್ರದೇಶ ಅಂತೇಳಿ ಘೋಷಣೆಯೂ ಮಾಡಿಯಾಗಿದೆ. ಸಾರ್ವಜನಿಕರ ಓಡಾಟ ಮತ್ತೆ ವಿಡಿಯೋ ಮಾಡೋದು ಅದ್ಯಾವುದಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿಧಿ ಉತ್ಖನನ ಕಾರ್ಯ ಹೇಗೆ ನಡೀತಾ ಇದೆ? ಜಿಲ್ಲಾಡಳಿತ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ? ಎಷ್ಟು ಜನ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ? ಏನಿದೆ ಈವರೆಗಿನ ಮಾಹಿತಿ ಮಂಜು? ಹೌದು ರಂಜಿತ್, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕ ಬೆನ್ನಲ್ಲೇ ನಿನ್ನೆಯಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಗದಗ ಜಿಲ್ಲಾಧಿಕಾರಿಗಳಾದಂತಹ ಸಿಎನ್ ಶ್ರೀಧರ್ ಅವರು ಮತ್ತು ಗದಗ ಎಸ್ಪಿ ಆದಂತಹ ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ನಿನ್ನೆ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಆದರೆ ಇವತ್ತು 8 ಗಂಟೆಗೆ ಮತ್ತೆ ಪುನಃ ಉತ್ಖನನ ಕಾರ್ಯ ಆರಂಭವಾಗಿದೆ. ನಾವು ಇಲ್ಲಿ ಉತ್ಖನನ ಕಾರ್ಯ ನಡೆಯುವಂತಹ ಸ್ಥಳದಲ್ಲೇ ಇದ್ದೇವೆ. ಆದರೆ ಇವಾಗ ಇದೊಂದು ನಿಷೇಧಿತ ಪ್ರದೇಶ ಅಂತೇಳಿ ಗದಗ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಯಾಕಂತಂದ್ರೆ ಇದು ಅತಿ ಸೂಕ್ಷ್ಮವಾಗಿ ನಡೆಯುವಂತಹ ಕೆಲಸ. ಇಲ್ಲಿ ಸಾರ್ವಜನಿಕರಿಗೂ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡ್ತೇವೆ ಮತ್ತು ಇಲ್ಲಿ ಸೂಕ್ಷ್ಮವಾಗಿ ಉತ್ಖನನ ಮಾಡುವಂತಹ ಸಿಬ್ಬಂದಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ಸುಮಾರು 20 ಕಾರ್ಮಿಕರು ಒಂದು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಆದರೆ ಇವಾಗ 35ಕ್ಕೂ ಹೆಚ್ಚು ಕಾರ್ಮಿಕರನ್ನು ಕೂಡ ನಾವು ಬಳಕೆ ಮಾಡ್ಕೊಂತೇವೆ ಅಂತ ಹೇಳಿ ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇವಾಗ ನಿಷೇಧಿತ ಪ್ರದೇಶದಿಂದ ನಾವು ಸಾಕಷ್ಟು ದೂರ ಇದ್ದೇವೆ. ಆದ್ರೆ ಆ ಉತ್ಖನನ ನಡೀತಾ ಇದೆಯಲ್ಲ, ಅದರ ಪಕ್ಕದಲ್ಲೇನೂ ಕೂಡ ಒಂದು ವಿದ್ಯಾವರ್ತ ಸಂಘಕ್ಕೆ ಸೇರಿದಂತ ಆಸ್ತಿ ಇದೆ. ಅದನ್ನು ಕೂಡ ಡಮಾಲಿಷ್ ಮಾಡುವಂತ ಕಾರ್ಯ ನಡೀತಾ ಇದೆ. ಅಲ್ಲಿ ಕೂಡ ಸಿಬ್ಬಂದಿಗಳು ಕೂಡ ಆ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಮುಂಭಾಗದಲ್ಲಿ 10x10 ಪ್ರದೇಶದಲ್ಲಿ 4 ಈ ರೀತಿ ಹಾಕಿದ್ದಾರೆ. ಅವುಗಳಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಸೂಕ್ಷ್ಮ ಆಗಿರೋದ್ರಿಂದ ಅಲ್ಲಿ ನಿಧಾನಗತಿಯಿಂದ ಅಲ್ಲಿ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಜೋರಾಗಿ ಹೊಡೆಯೋದಾಗಿರ್ಲಿ, ಈ ರೀತಿ ಅಲ್ಲಿ ಮಣ್ಣು ಕೂಡ ಕೆಬರೋದಿಲ್ಲ. ಬಹಳ ಸೂಕ್ಷ್ಮ ಪ್ರದೇಶ ಇರೋದ್ರಿಂದ ಅಲ್ಲಿ ಉತ್ಖನನಕ್ಕೆ ಎಲ್ಲ ಸಿಬ್ಬಂದಿಗಳು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಸುಮಾರು 7 ರಿಂದ 8 ಅಡಿಯಷ್ಟು ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳದಲ್ಲಿ ಇತ್ತೀಚೆಗೆ ಅಂದ್ರೆ ಕಳೆದ 15 ರಿಂದ 20 ವರ್ಷಗಳ ಹಿಂದೆ ಇಲ್ಲಿ ಮಣ್ಣು ಹಾಕಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹೀಗಾಗಿ 7 ರಿಂದ 8 ಅಡಿ ತಳಗಡೆ ಹೋದ್ರೆ ಇಲ್ಲಿ ಏನಾದರೂ ಪುರಾತನ ಈ ವಸ್ತುಗಳು ಸಿಗಬಹುದು ಅಥವಾ ದೇವಸ್ಥಾನ ಸಿಗಬಹುದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಈ ದೇವಸ್ಥಾನದಿಂದ ಸಿದ್ದನಬಾವಿ ಅಂದ್ರೆ ಪುಷ್ಕರಣಿ ಏನಿದೆ, ಆ ಪುಷ್ಕರಣಿಗೆ ನೇರವಾಗಿ ಒಂದು ಸಂಪರ್ಕವಿದೆ. ಆ ಸಂಪರ್ಕ ಸೇತುವೆ ನಮಗೂ ಸಿಗಬಹುದು ಅಂತ ಹೇಳಿ ಅಧಿಕಾರಿಗಳು ಕೂಡ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಕೂಡ ಇದೆ. ಈ ಚಂದ್ರಮೌಳಿ ದೇವಸ್ಥಾನ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದನಬಾವಿ ಪುಷ್ಕರಣಿ ಏನಿದೆ, ಈ ಒಂದು ಮಧ್ಯಭಾಗದಲ್ಲಿ ಉತ್ಖನನ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕುತೂಹಲಕ್ಕೇನು ಕೂಡ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಕಾರ್ಯ. ಈ ಒಂದು ಉತ್ಖನನ ಸಮಯದಲ್ಲಿ ಇಲ್ಲಿ ಈ ವಸ್ತುಗಳು ಸಿಗಬಹುದು, ಪುರಾತನ ಕಾಲಕ್ಕೆ ಸೇರಿದಂತದ್ದು. ಅದೇ ರೀತಿಯಾಗಿ ಇಲ್ಲಿ ಒಂದು ಟಂಕಶಾಲೆ ಕೂಡ ಇದೆ. ಆ ಟಂಕಶಾಲೆ ಇದ್ದಿರೋದ್ರಿಂದ ಈ ಭಾಗದಲ್ಲಿ ಚಿನ್ನದ ನಾಣ್ಯಗಳು ಸಿಗಬಹುದು ಅಥವಾ ಟಂಕಶಾಲೆನೂ ಕೂಡ ಸಿಗಬಹುದು ಅಂತ ಹೇಳಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಈ ಒಂದು ವಾಣಿಜ್ಯ ಕೇಂದ್ರವಾಗಿತ್ತು ಲಕ್ಕುಂಡಿ. ಈ ಲಕ್ಕುಂಡಿಯಲ್ಲಿ ಸಾಕಷ್ಟು ವಾಣಿಜ್ಯ ಕೇಂದ್ರವಾಗಿರೋದ್ರಿಂದ ಇಲ್ಲಿ ಚಿನ್ನ, ಬೆಳ್ಳಿ, ನಾಣ್ಯಗಳನ್ನು ಕೂಡ ರೆಡಿ ಮಾಡ್ತಾ ಇದ್ರು. ಇವಾಗ ಅಲ್ಲಿ ನಿಷೇಧಿತ ಪ್ರದೇಶ ಅಂತ ಹೇಳಿ ಬೋರ್ಡ್ ಹಾಕುವ ಕೆಲಸವನ್ನು ಕೂಡ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಪ್ರದೇಶದಲ್ಲಿ ಸಾರ್ವಜನಿಕರನ್ನು ನಿಷೇಧಿಸುವುದರಿಂದ ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಈ ಒಂದು ಲಕ್ಕುಂಡಿ ಪ್ರಾಧಿಕಾರದ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈ ಒಂದು ನಿಷೇಧಿತ ಪ್ರದೇಶದಲ್ಲಿ ಸಾರ್ವಜನಿಕರು ಕೂಡ ಹೋಗಬಾರದು ಮತ್ತು ವಿಡಿಯೋಗ್ರಾಫಿ, ಫೋಟೋಗ್ರಾಫಿ ಮಾಡಬಾರದು ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ಈ ಒಂದು ಲಕ್ಕುಂಡಿ ಪ್ರಾಧಿಕಾರ ಈ ಒಂದು ನಿರ್ಣಯ ಕೈಗೊಂಡಿದೆ. ಅದೇ ರೀತಿ
ರೀತಿಯಾಗಿ ಉತ್ಖನನದ ಸಮಯದಲ್ಲಿ ಇಲ್ಲಿ ಏನಾದರೂ ಸಿಕ್ಕರೆ ಪುರಾತನ ವಸ್ತುಗಳು ಸಿಕ್ಕಿರ್ಬೋದು ಅಥವಾ ನಿಧಿ ಸಿಕ್ಬಹುದು, ಬೇರೆ ಬೇರೆ ವಸ್ತುಗಳು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕರೂ ಕೂಡ ಹೆಚ್ಚಿನ ನಾವು ಉತ್ಖನನ ಮಾಡ್ತೇವೆ ಅಂತೇಳಿ ಇವಾಗ ಈ ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿ ಅನುದಾನದಿಂದ ಇವಾಗ ನಿನ್ನೆಯಿಂದನೂ ಕೂಡ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಈ 25 ಲಕ್ಷ ರೂಪಾಯಿ ಅನುದಾನ ಮುಗಿದ ನಂತರ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಇಲ್ಲಿ ಉತ್ಖನನ ಮಾಡುವ ಕೆಲಸ ನಡೆಯಲಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಿಧಿ ಸಿಕ್ಕ ಸ್ಥಳವಿತ್ತಲ್ಲ ಲಕ್ಕುಂಡಿಯಲ್ಲಿ, ಅಲ್ಲಿ ಈಗ ಉತ್ಖನನ ಕಾರ್ಯ 2ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಆ ಸ್ಥಳವನ್ನ ನಿಷೇಧಿತ ಪ್ರದೇಶ ಅಂತ ಹೇಳಿ ಅಲ್ಲಿ ಘೋಷಿಸಲಾಗಿದೆ. 2ನೇ ದಿನದ ನಿಧಿ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಸ್ಥಳ ನಿಷೇಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಸಾರ್ವಜನಿಕರ ಓಡಾಟ, ವಿಡಿಯೋ ಮಾಡೋದಕ್ಕೆ ನಿಷೇಧವನ್ನ ಹೇರಲಾಗಿದೆ. ಜಿಲ್ಲಾಧಿಕಾರಿ ಲಕ್ಕುಂಡಿ ಪ್ರಾಧಿಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಲಕ್ಕುಂಡಿಯಲ್ಲಿ 2ನೇ ದಿನದ ನಿಧಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಆಲ್ರೆಡಿ ಉತ್ಖನನ ಸ್ಥಳ ನಿಷೇಧಿತ ಪ್ರದೇಶ ಅಂತೇಳಿ ಘೋಷಣೆಯೂ ಮಾಡಿಯಾಗಿದೆ. ಸಾರ್ವಜನಿಕರ ಓಡಾಟ ಮತ್ತೆ ವಿಡಿಯೋ ಮಾಡೋದು ಅದ್ಯಾವುದಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿಧಿ ಉತ್ಖನನ ಕಾರ್ಯ ಹೇಗೆ ನಡೀತಾ ಇದೆ? ಜಿಲ್ಲಾಡಳಿತ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ? ಎಷ್ಟು ಜನ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ? ಏನಿದೆ ಈವರೆಗಿನ ಮಾಹಿತಿ ಮಂಜು? ಹೌದು ರಂಜಿತ್, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕ ಬೆನ್ನಲ್ಲೇ ನಿನ್ನೆಯಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಗದಗ ಜಿಲ್ಲಾಧಿಕಾರಿಗಳಾದಂತಹ ಸಿಎನ್ ಶ್ರೀಧರ್ ಅವರು ಮತ್ತು ಗದಗ ಎಸ್ಪಿ ಅವರಾದಂತಹ ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ನಿನ್ನೆ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಆದರೆ ಇವತ್ತು 8 ಗಂಟೆಗೆ ಮತ್ತೆ ಪುನಃ ಉತ್ಖನನ ಕಾರ್ಯ ಆರಂಭವಾಗಿದೆ. ನಾವು ಇಲ್ಲಿ ಉತ್ಖನನ ಕಾರ್ಯ ನಡೆಯುವಂತಹ ಸ್ಥಳದಲ್ಲೇ ಇದ್ದೇವೆ. ಆದರೆ ಇವಾಗ ಇದೊಂದು ನಿಷೇಧಿತ ಪ್ರದೇಶ ಅಂತೇಳಿ ಗದಗ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಯಾಕಂತಂದ್ರೆ ಇದು ಅತಿ ಸೂಕ್ಷ್ಮವಾಗಿ ನಡೆಯುವಂತಹ ಕೆಲಸ. ಇಲ್ಲಿ ಸಾರ್ವಜನಿಕರಿಗೂ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡ್ತೇವೆ ಮತ್ತು ಇಲ್ಲಿ ಸೂಕ್ಷ್ಮವಾಗಿ ಉತ್ಖನನ ಮಾಡುವಂತಹ ಸಿಬ್ಬಂದಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ಸುಮಾರು 20 ಕಾರ್ಮಿಕರು ಒಂದು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಆದರೆ ಇವಾಗ 35ಕ್ಕೂ ಹೆಚ್ಚು ಕಾರ್ಮಿಕರನ್ನು ಕೂಡ ನಾವು ಬಳಕೆ ಮಾಡ್ಕೊಂತೇವೆ ಅಂತ ಹೇಳಿ ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇವಾಗ ನಿಷೇಧಿತ ಪ್ರದೇಶದಿಂದ ನಾವು ಸಾಕಷ್ಟು ದೂರ ಇದ್ದೇವೆ. ಆದ್ರೆ ಆ ಉತ್ಖನನ ನಡೀತಾ ಇದೆಯಲ್ಲ, ಅದರ ಪಕ್ಕದಲ್ಲೇನೂ ಕೂಡ ಒಂದು ವಿದ್ಯಾವರ್ತ ಸಂಘಕ್ಕೆ ಸೇರಿದಂತ ಆಸ್ತಿ ಇದೆ. ಅದನ್ನು ಕೂಡ ಡಮಾಲಿಷ್ ಮಾಡುವಂತಹ ಕಾರ್ಯ ನಡೀತಾ ಇದೆ. ಅಲ್ಲಿ ಕೂಡ ಸಿಬ್ಬಂದಿಗಳು ಕೂಡ ಆ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಮುಂಭಾಗದಲ್ಲಿ 10x10 ಪ್ರದೇಶದಲ್ಲಿ 4 ಈ ರೀತಿ ಹಾಕಿದ್ದಾರೆ. ಅವುಗಳಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಸೂಕ್ಷ್ಮ ಆಗಿರೋದ್ರಿಂದ ಅಲ್ಲಿ ನಿಧಾನಗತಿಯಿಂದ ಅಲ್ಲಿ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಜೋರಾಗಿ ಹೊಡೆಯೋದಾಗಿರ್ಲಿ, ಈ ರೀತಿ ಅಲ್ಲಿ ಮಣ್ಣು ಕೂಡ ಕೆಬರೋದಿಲ್ಲ. ಬಹಳ ಸೂಕ್ಷ್ಮ ಪ್ರದೇಶ ಇರೋದ್ರಿಂದ ಅಲ್ಲಿ ಉತ್ಖನನಕ್ಕೆ ಎಲ್ಲ ಸಿಬ್ಬಂದಿಗಳು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಸುಮಾರು 7 ರಿಂದ 8 ಅಡಿಯಷ್ಟು ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳದಲ್ಲಿ ಇತ್ತೀಚೆಗೆ ಅಂದ್ರೆ ಕಳೆದ 15 ರಿಂದ 20 ವರ್ಷಗಳ ಹಿಂದೆ ಇಲ್ಲಿ ಮಣ್ಣು ಹಾಕಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹೀಗಾಗಿ 7 ರಿಂದ 8 ಅಡಿ ತಳಗಡೆ ಹೋದ್ರೆ ಇಲ್ಲಿ ಏನಾದರೂ ಪುರಾತನ ಈ ವಸ್ತುಗಳು ಸಿಗಬಹುದು ಅಥವಾ ದೇವಸ್ಥಾನ ಸಿಗಬಹುದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಈ ದೇವಸ್ಥಾನದಿಂದ ಸಿದ್ದನ ಬಾವಿ ಅಂದ್ರೆ ಪುಷ್ಕರಣಿ ಏನಿದೆ, ಆ ಪುಷ್ಕರಣಿಗೆ ನೇರವಾಗಿ ಒಂದು ಸಂಪರ್ಕವಿದೆ. ಆ ಸಂಪರ್ಕ ಸೇತುವೆ ನಮಗೂ ಸಿಗಬಹುದು ಅಂತ ಹೇಳಿ ಅಧಿಕಾರಿಗಳು ಕೂಡ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಕೂಡ ಇದೆ. ಈ ಚಂದ್ರಮೌಳೆ ದೇವಸ್ಥಾನ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದರ ಬಾವಿ ಪುಷ್ಕರಣಿ ಏನಿದೆ, ಈ ಒಂದು ಮಧ್ಯಭಾಗದಲ್ಲಿ ಉತ್ಖನನ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕುತೂಹಲಕ್ಕೇನು ಕೂಡ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಕಾರ್ಯ. ಈ ಒಂದು ಉತ್ಖನನ ಸಮಯದಲ್ಲಿ ಇಲ್ಲಿ ಈ ವಸ್ತುಗಳು ಸಿಗಬಹುದು, ಪುರಾತನ ಕಾಲಕ್ಕೆ ಸೇರಿದಂತದ್ದು. ಅದೇ ರೀತಿಯಾಗಿ ಇಲ್ಲಿ ಒಂದು ಟಂಕಶಾಲೆ ಕೂಡ ಇದೆ. ಆ ಟಂಕಶಾಲೆ ಇದ್ದಿರೋದ್ರಿಂದ ಈ ಭಾಗದಲ್ಲಿ ಚಿನ್ನದ ನಾಣ್ಯಗಳು ಸಿಗಬಹುದು ಅಥವಾ ಟಂಕಶಾಲೆನೂ ಕೂಡ ಸಿಗಬಹುದು ಅಂತ ಹೇಳಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಈ ಒಂದು ವಾಣಿಜ್ಯ ಕೇಂದ್ರವಾಗಿತ್ತು ಲಕ್ಕುಂಡಿ. ಈ ಲಕ್ಕುಂಡಿಯಲ್ಲಿ ಸಾಕಷ್ಟು ವಾಣಿಜ್ಯ ಕೇಂದ್ರವಾಗಿರೋದ್ರಿಂದ ಇಲ್ಲಿ ಚಿನ್ನ, ಬೆಳ್ಳಿ, ನಾಣ್ಯಗಳನ್ನು ಕೂಡ ರೆಡಿ ಮಾಡ್ತಾ
ಇದ್ರು. ಇವಾಗ ಅಲ್ಲಿ ನಿಷೇಧಿತ ಪ್ರದೇಶ ಅಂತೇಳಿ ಬೋರ್ಡ್ ಹಾಕುವ ಕೆಲಸವನ್ನು ಕೂಡ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಪ್ರದೇಶದಲ್ಲಿ ಸಾರ್ವಜನಿಕರನ್ನು ನಿಷೇಧಿಸುವುದರಿಂದ ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಈ ಒಂದು ಲಕ್ಕುಂಡಿ ಪ್ರಾಧಿಕಾರದ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈ ಒಂದು ನಿಷೇಧಿತ ಪ್ರದೇಶದಲ್ಲಿ ಸಾರ್ವಜನಿಕರು ಕೂಡ ಹೋಗಬಾರದು ಮತ್ತು ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಮಾಡಬಾರದು ಅಂತೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಏನು ಒಟ್ಟಾರೆ ಈ ಒಂದು ಲಕ್ಕುಂಡಿ ಪ್ರಾಧಿಕಾರ ಈ ಒಂದು ನಿರ್ಣಯ ಕೈಗೊಂಡಿದೆ. ಅದೇ ರೀತಿಯಾಗಿ ಉತ್ಖನನದ ಸಮಯದಲ್ಲಿ ಇಲ್ಲಿ ಏನಾದರೂ ಸಿಕ್ಕರೆ ಪುರಾತನ ವಸ್ತುಗಳು ಸಿಕ್ಕಿರಬಹುದು ಅಥವಾ ನಿಧಿ ಸಿಕ್ಕಬಹುದು, ಬೇರೆ ಬೇರೆ ವಸ್ತುಗಳು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕರೂ ಕೂಡ ಹೆಚ್ಚಿನ ನಾವು ಉತ್ಖನನ ಮಾಡ್ತೇವೆ ಅಂತೇಳಿ ಇವಾಗ ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿ ಅನುದಾನದಿಂದ ಇವಾಗ ನಿನ್ನೆಯಿಂದನೂ ಕೂಡ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಈ 25 ಲಕ್ಷ ರೂಪಾಯಿ ಅನುದಾನ ಮುಗಿದ ನಂತರ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಇಲ್ಲಿ ಉತ್ಖನನ ಮಾಡುವ ಕೆಲಸ ನಡೆಯಲಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು.